ಇನ್ನೇನು ಸ್ಕೂಲ್ ಕಾಲೇಜ್ಗಳು ಸ್ಟಾರ್ಟ್ ಆದ ಕಾರಣ ಮಕ್ಕಳಿಗೆ ಪ್ರತಿನಿತ್ಯ ಏನು ಟಿಫಿನ್ ಬಾಕ್ಸನ್ನು ಕಟ್ಟಬೇಕು ಅನ್ನೋದೇ ಒಂದು ದೊಡ್ಡ ಚಿಂತೆಯಾಗಿರುತ್ತೆ. ಅಥವಾ ಕೆಲವೊಮ್ಮೆ ಏನು ತಿಂದರೂ ಕೂಡ ಬಾಯಿಗೆ ರುಚಿನೇ ಬರ್ತಾ ಇರೋದಿಲ್ಲ, ಸಪ್ಪೆ ಸಪ್ಪೆ ಅನ್ನಿಸ್ತಾ ಇರುತ್ತೆ. ಏನಾದರೂ ಹೊಸದನ್ನು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತಲ್ಲ, ಆವಾಗ ಈ ಥರನಾದಂಥ ಒಂದು ರೆಸಿಪಿಯನ್ನು ಮಾಡ್ಕೊಳ್ಳಿ. ಒಂದು ಸಲ ಈ ಗೊಜ್ಜನ್ನು, ಬೆಳ್ಳುಳ್ಳಿ ಗೊಜ್ಜನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ 1 ತಿಂಗಳವರೆಗೆ ಇದನ್ನು ಸ್ಟೋರ್ ಮಾಡ್ಬೋದು. ಒಂದು ಬಾಟಲ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ 1 ತಿಂಗಳ ಏನೂ ಆಗೋದಿಲ್ಲ. ಆವಾಗವಾಗ ಅನ್ನಕ್ಕೆ ಹಚ್ಬೋದು, ಅವಲಕ್ಕಿ ಥರ ಹಚ್ಬೋದು. ಇದನ್ನು ಮೊದಲಿಗೆ ಒಂದು ಸಿಂಪಲ್ಲಾಗಿ ಮಸಾಲವನ್ನು ಮಾಡ್ಕೊಳ್ಳೋಣ. ಜೀರಿಗೆ, ಕಾಳುಮೆಣಸು, ಸ್ವಲ್ಪ ಮೆಂತ್ಯ ಕಾಳನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಉರಿಯೋದಕ್ಕೆ ಹೋಗ್ಬಿಡಿ. ಸ್ವಲ್ಪ ಫ್ರೈ ಆದ ನಂತರ ಇದನ್ನು ಚೆನ್ನಾಗಿ ಕುಟ್ಟಿ ಈ ಥರ ಪುಡಿ ಮಾಡ್ಕೊಳ್ಳಿ. ಇವಾಗ ಎಣ್ಣೆ ಬಿಸಿ ಮಾಡಲು ಇಡ್ತಾ ಇದ್ದೀನಿ. ಎಣ್ಣೆಗೆ ಸ್ವಲ್ಪ ತುಪ್ಪವನ್ನು ಕೂಡ ಸೇರಿಸ್ಕೊಳ್ಳಿ, ಅಥವಾ ತುಪ್ಪದಲ್ಲಾದರೂ ಮಾಡ್ಕೋಬಹುದು ನೀವು. ಇದಕ್ಕೆ ಜೀರಿಗೆ, ಸಾಸಿವೆ ಚಟಪಟ ಅನ್ಸೋಳೋಣ ಸ್ವಲ್ಪ ಹಾಕಿ. ಜೀರಿಗೆ, ಸಾಸಿವೆ ಹಾಕಿದ ನಂತರ ಇದಕ್ಕೆ ಉದ್ದಿನಬೇಳೆಯನ್ನು ಹಾಕ್ಕೊಳ್ಳಿ, ಅಂದ್ರೇ ಚೆನ್ನಾಗಿರುತ್ತೆ. ಆ ನಂತರ ಉದ್ದಿನಬೇಳೆ ಹಾಕಿಬಿಡಿ. ಈ ಎಣ್ಣೆಯಲ್ಲೇ ಇದು ಸ್ವಲ್ಪ ಫ್ರೈ ಆಗಲಿ ಈ ಥರ. ನಂತರ ಸ್ವಲ್ಪ ಎಳ್ಳನ್ನು ಕೂಡ ಸೇರಿಸ್ತಾ ಇದ್ದೀನಿ. ಎಳ್ಳು 1 ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಳ್ಳಿ. ಎಳ್ಳು ಹಾಕಿದ ನಂತರ ಸ್ವಲ್ಪ ಕಡಲೆಕಾಳನ್ನು ಕೂಡ ಹಾಕ್ಕೊಳ್ಳಿ, ಶೇಂಗಾ ಕಾಳನ್ನು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಎಲ್ಲವನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಈ ಒಂದು ರೈಸ್ ರೆಸಿಪಿಗಳಲ್ಲಿ ಸಾಕಷ್ಟು ವಿಧ ವಿಧವಾದಂಥ ರೆಸಿಪಿಗಳನ್ನು ಮಾಡ್ಕೋಬೋದು. ತುಂಬಾ ಅದರಲ್ಲೂ ಪಾಲಕ್ ರೈಸು ಇರ್ಬೋದು, ನಾನಾ ಥರ ಚಿತ್ರಾನ್ನದ ಥರ, ಪುಳಿಯೋಗರೆ, ನಾನಾ ಥರ ಮಾಡ್ಬೋದು. ಇದು ಮಾತ್ರ ಬೆಳ್ಳುಳ್ಳಿ ರೈಸ್ ಮಾತ್ರ ತುಂಬಾ ಸ್ಪೆಷಲ್ಲು ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಬೆಸ್ಟ್ ಇದು. ಇವಾಗ ಸ್ವಲ್ಪ ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಕೆಂಪಿಗೆ ಒಣಮೆಣಸಿನ್ಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ, ಖಾರನೂ ಕೂಡ ಬರುತ್ತೆ. ಇಲ್ಲಿ ಚಿಲ್ಲಿ ಮೆಣಸಿನ್ಕಾಯಿ ಇರ್ಬೋದು, ಒಣಮೆಣಸಿನ ಪುಡಿ ಇರ್ಬೋದು, ನಾವು ಬಳಸ್ತಾ ಇಲ್ಲ. ಈ ಮೆಣಸಿನ್ಕಾಯಿನೇ ಹಾಕ್ಕೊಳ್ಳಿ. ಕಾಳು ಮೆಣಸು ಏನು ಹಾಕಿರ್ತೀವಲ್ಲ ಅಷ್ಟೇ ಇದು ಖಾರಕ್ಕೆ. ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಅನ್ನ ಆಗಿರೋದ್ರಿಂದ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆಗಬೇಕಿದು. ಕರಿಬೇವು ಮೆತ್ತಗಿರುತ್ತಲ್ಲ ಅದು ಫ್ರೈ ಆಗಬೇಕು ಆ ಥರ. ಸ್ವಲ್ಪ ಇಂಗನ್ನು ಹಾಕ್ಕೊಳ್ಳಿ, ಟೇಸ್ಟು ಚೆನ್ನಾಗಿ ಬರುತ್ತೆ, ಫ್ಲೇವರ್ ಕೂಡ ಸೂಪರ್ ಆಗಿರುತ್ತೆ. ಇಂಗನ್ನು ಹಾಕಿಬಿಟ್ಟು ಮತ್ತೆ ಫ್ರೈ ಮಾಡ್ತಾನೆ ಇರಿ, ಕೈ ಬಿಡಬೇಡಿ. ಪ್ರತಿಯೊಂದು ಸಲನೂ ಫ್ರೈ ಮಾಡ್ತಾಯಿರಿ. ಹಾಗೆಯೇ ಸ್ವಲ್ಪ ಅರಿಶಿಣ ಪುಡಿಯನ್ನು ಕೂಡ ಹಾಕ್ಕೊಳ್ಳಿ ಇದಕ್ಕೆ. ಇವಾಗ ಇದಕ್ಕೆ ಹುಳಿಗಾಗಿ ಹುಣಸೆ ರಸವನ್ನು ಹಾಕ್ಕೋಬೇಕಾಗುತ್ತೆ. ಟೊಮೆಟೊ ಏನೂ ಬೇಡ, ಹುಣಸೆ ರಸವನ್ನೇ ಹಾಕ್ಕೊಳ್ಳಿ, ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಹುಣಸೆ ರಸ ಹಾಕಿದ ನಂತರನೇ ಇದಕ್ಕೆ ನಾವು ಉಪ್ಪನ್ನು ಹಾಕ್ಕೊಳ್ಳೋಣ, ಅಂದರೆ ಕರೆಕ್ಟಾಗಿ ಬರುತ್ತೆ. ಇದಕ್ಕೆ ಬೆಲ್ಲ, ಸಕ್ಕರೆ ಅಂಥದ್ದೇನೂ ಬೇಡ. ನೋ ಶುಗರು, ನೋ ಬೆಲ್ಲ ಏನೂ ಬೇಡ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆ ಒಂದು ಪುಡಿ ಏನಿತ್ತಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ. ಆ ಹುಣಸೆ ಹಣ್ಣಿನ ರಸ ಏನು ಹಾಕಿದ್ವಲ್ಲ ಅದೆಲ್ಲ ಇಂಗಬೇಕು. ಆ ನೀರಿನ ಅಂಶ ಅನ್ನೋದು ಇರಬಾರ್ದು, ಅದು ನಿಮಗೆ ನೆನಪಲ್ಲಿರಲಿ. ಓನ್ಲಿ ಎಣ್ಣೆ ಥರ, ಡ್ರೈ ಥರ ಆಗಬೇಕು ಅದು. ಆ ಥರ ಎಣ್ಣೆ ಮಾತ್ರ ಇರಬೇಕು. ಹುಣಸೆ ಹಣ್ಣಿನ ರಸ ಎಲ್ಲ ಇಂಗಿ ಬಿಡಬೇಕು ಅದರಲ್ಲಿ, ಅಂದ್ರೇ ಭಾಳ ದಿನ ಸ್ಟೋರ್ ಮಾಡ್ಬೋದು. ಮತ್ತು ರೈಸ್ಗೆ ಹಚ್ತೀವಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅದು. ನೋಡಿ, ನೀರಿನ ಅಂಶ ಇಲ್ಲವೇ ಇಲ್ಲ ಈ ಥರ. ಇದಕ್ಕೆ ಟೊಮೆಟೊ, ಉಳ್ಳಾಗಡ್ಡಿ, ಹಸಿರುಮೆಣಸಿನ್ಕಾಯಿ ಯಾವುದನ್ನೂ ಸೇರಿಸಿಲ್ಲ. ಇದು ಮಾತ್ರ ಸಖತ್ತಾಗಿ ಬರ್ತಾ. ಈ ಥರ ಒಂದು ಸಲ ಟ್ರೈ ಮಾಡಿ ನೀವು. ಈ ಅನ್ನಕ್ಕೆ ಏನು ಹಚ್ತೀವಲ್ಲ ಅನ್ನವನ್ನು ಈ ಥರ ಆರೋದಕ್ಕೆ ಇಟ್ಕೊಂಬಿಡಿ. ಬಿಸಿ ಇರುತ್ತಲ್ಲ, ಉದುರಾಗಿ ಬರಬೇಕಂದ್ರೆ ಈ ಥರ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ತಣ್ಣಗಾದ ನಂತರನೇ ಈ ಬಿಸಿಯಾಗಿರುವಂಥ ಈ ಒಂದು ಗೊಜ್ಜನ್ನು ಅನ್ನಕ್ಕೆ ಹಾಕಿ ಕಲಿಸ್ಬಿಡಿ ಅಷ್ಟೇ. ಈಗ ಎಲ್ಲಾದರೂ ಟೂರ್ಗೆ ಹೋದಾಗ, ಪಿಕ್ನಿಕ್ಕಿಗೆ ಹೋದಾಗ, ಮಕ್ಕಳಿಗೆ ಲಂಚ್ ಬಾಕ್ಸಿಗೆ, ಅಥವಾ ನಮಗೇನ ಹುಷಾರಿರೋದಿಲ್ವಲ್ಲ ಆವಾಗ ಈ ಒಂದು ಕಾಳುಮೆಣಸು ಮತ್ತು ಬೆಳ್ಳುಳ್ಳಿ ಹಾಕಿರೋದ್ರಿಂದ ನಮಗೂ ಕೂಡ ಒಂದು ಹೊಸ ರುಚಿ ಸಿಗುತ್ತೆ ಬಾಯಿಗೆ. ಅನೇಕ ತರಹದ ಲಾಭಗಳನ್ನು ಪಡಿಬೋದು ಈ ಒಂದು ಅನ್ನದಿಂದ. ಸೂಪರ್ ಆದಂಥ ಟೇಸ್ಟಿ ಆಗಿರುವಂಥ ರೈಸ್ ನಿಮ್ಮದಾಗಿರುತ್ತೆ. ಸ್ವಲ್ಪ ಹಸಿ ಕೊತ್ತಂಬರಿ ಮತ್ತು ಪುದೀನ ಸೇರಿಸ್ತಾ ಇದ್ದೀನಿ. ಪುದೀನ ಇತ್ತು, ಹಾಕಲೇಬೇಕಂತೇನಿಲ್ಲ, ಇದ್ದ ಕಾರಣ ಸೇರಿಸ್ತಾ ಇದ್ದೀನಿ. ಪುದೀನ ಸ್ವಲ್ಪ ಹಸಿ ಕೊತ್ತಂಬರಿ ಹಾಕಿ ಚೆನ್ನಾಗಿ ಈ ಥರ ಮಾಡಿಕೊಂಡು, ಬೇಕಿದ್ದರೆ ನಿಂಬೆಹಣ್ಣನ್ನು ಹಾಕ್ಕೋಬೋದು, ಇಲ್ಲದಿದ್ದರೆ ಅವಶ್ಯಕತೆ ಇಲ್ಲ. ನೋಡಿ, ಹೆಲ್ತಿ ಆಗಿರುವಂಥ ರೈಸ್ ನಿಮ್ಮದಾಗಿತ್ತು. ಒಂದು ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳಿ.